ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಐ ನೋ ಇಟ್ಸ್ ಬೀನ್ ವೆರಿ ಲಾಂಗ್, ಲೈಕ್ ಲಿಟ್ರಲಿ ಒಂದು 2-3 ಮಂತ್ಸ್ ಆಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ. ಇಟ್ಸ್ ಜಸ್ಟ್ ದ್ಯಾಟ್ ಟೂ ಮಚ್ ವಾಸ್ ಹ್ಯಾಪನಿಂಗ್. ತುಂಬ ನಡೀತಿತ್ತು ಲೈಫ್ನಲ್ಲಿ, ಏನೇನೋ ಫುಲ್ ಅಪ್ಸ್ ಆ್ಯಂಡ್ ಡೌನ್ಸ್. ಫುಲ್ ಈ ವರ್ಷ ನಾನು ಫುಲ್ ಕನ್ಸಿಸ್ಟೆಂಟಾಗಿ ಇರಬೇಕಂತ ಅಂದ್ಕೊಂಡಿದ್ದೆ. ಫುಲ್ ನೀಟಾಗಿ ವಾರಕ್ಕೊಂದ್ಸರಿ ಇಲ್ಲ ವಾರದಲ್ಲಿ 2 ವ್ಲಾಗ್ಸ್ ಹಾಕೋಣ, ಲೈಕ್ ಏನು ಕಂಟೆಂಟ್ ಇಲ್ಲ ಅಂದ್ರೂ ಕಂಟೆಂಟ್ ಹುಡುಕಿ ಏನಾದರೂ ಮಾಡೋಣ ಅಂತ ಅನ್ಕೊತಿದ್ದೆ. ಐ ಗೆಸ್ ಅಕ್ಟೋಬರ್ ತನಕ ಇಟ್ ವಾಸ್ ಗುಡ್, ಬಟ್ ಅದಕ್ಕಿಂತ ಮುಂಚೆನೂ ಸ್ವಲ್ಪ ಗ್ಯಾಪ್ ಬಂದಿದೆ, ಬಟ್ ನಾಟ್ ಟು ಮಚ್. ಬಟ್ ಅಕ್ಟೋಬರಿಂದ ಡಿಸೆಂಬರ್ ತನಕ ನನಗೇನೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಇಂಡಿಯಾಗೆ ವಾಪಸ್ ಬಂದೆ. ಆ್ಯಂಡ್ ಲೈಕ್ ಕೆರಿಯರ್ ವೈಸ್ ಕೂಡ ಇಟ್ ವಾಸ್ ರಿಯಲಿ ಗುಡ್. ಲೈಕ್ ಗ್ರ್ಯಾಜುಯೇಷನ್ ಆಯಿತು, ಅದಾದಮೇಲೆ ಜಾಬ್ ಹುಡ್ಕೋಕ್ಕೆ ತುಂಬ ಟ್ರೈ ಮಾಡಿದೆ. ಲೈಕ್ ಐ ಮೀನ್ ಇನ್ನೊಂದು ತಿಂಗಳು ನಾನು ಏನಾದರೂ US ನಲ್ಲಿ ಇದ್ದಿದ್ರೆ ಐ ಗೆಸ್ ನನಗೆ ಜಾಬ್ ಬರ್ತಿತ್ತು. ಬಟ್ ನನಗೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿಬಿಟ್ಟೆ ನಾನು. ಲೈಕ್ ನಾನು ಏನೋ ಫುಲ್ ಡಾರ್ಕ್ ಫೇಸ್ನಲ್ಲಿ ಹೋಗಿಬಿಟ್ಟೆ. ನನಗೀಗ US ನೆನೆಸ್ಕೊಂಡ್ರೆ ಒಂಥರ ಐ ಜಸ್ಟ್ ಫೀಲ್ ಲೈಕ್ ಇಟ್ಸ್ ಅ ಡಾರ್ಕ್ ಪ್ಲೇಸ್, ಒಂಥರ ಇಟ್ಸ್ ಅ ವೆರಿ ಹಾರಿಬಲ್ ಪ್ಲೇಸ್ ಅನ್ನೋ ಥರ ಫೀಲ್ ಆಗುತ್ತೆ. US ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಬೇಡಪ್ಪ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಈಗ ಫುಲ್ ಚಿಲ್ ಮಾಡ್ತಿದ್ದೀನಿ, ಫ್ರೆಂಡ್ಸ್ ಇದ್ದಾರೆ, ನನ್ನ ಜೂನಿಯರ್ಸ್, ಆ್ಯಂಡ್ ಲೈಕ್ ಐಮ್ ಸೋ ಹ್ಯಾಪಿ ವಿತ್ ದೆಮ್. ಬಟ್ ಜಾಸ್ತಿನೂ ಅದೇ ಎಂಜಾಯ್ ಮಾಡಿಕೊಂಡು ಅದೇ ಫೇಸ್ನಲ್ಲೂ ಇರೋಕ್ಕಾಗಲ್ಲ. ಸೊ ನಾನು ನೀಟಾಗಿ ಇನ್ಮೇಲಿಂದ ಕನ್ಸಿಸ್ಟೆಂಟಾಗಿ ವ್ಲಾಗ್ಸ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ಆ್ಯಂಡ್ ಒಂದು ಫುಲ್ ಟೈಮ್ ಜಾಬ್ ಕೂಡ ಆದಷ್ಟು ಬೇಗ ನಾನು ಹುಡುಕ್ಕೊತೀನಿ. ಆಗಲೇ ಪ್ರಾಸೆಸ್ನಲ್ಲಿದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಎಸ್ ಗೈಸ್, ಸದ್ಯಕ್ಕೆ ಇಷ್ಟು ನಡೀತಿದೆ. ದಿಸ್ ಇಯರ್ ವಾಸ್ ಸೋ ವಾಟ್ ಯು ಸೇ, ಲೈಕ್ ತುಂಬ ವಿಯರ್ಡ್ ಆಗಿತ್ತು ಈ ವರ್ಷ ನನಗೆ. ಖುಷಿ ಪಡೋ ವಿಷಯಗಳು ತುಂಬ ಇದ್ದಾವೆ, ಆ್ಯಂಡ್ ದುಃಖ ಪಡೋ ವಿಷಯಗಳು ತುಂಬ ಇದ್ದಾವೆ, ಇಲ್ಲ ಅಂತೇನಿಲ್ಲ. ಬಟ್ ಇಟ್ಸ್ ಅ ವಿಯರ್ಡ್ ಇಯರ್. ಎಲ್ಲ 50-50 ಆಗಿ ಇತ್ತು. ಒಳ್ಳೇದಾಗಿದ್ದೇನೆಂದರೆ ಮೆನ್ಷನ್ ಮಾಡ್ತೀನಿ, ಗ್ರ್ಯಾಜುಯೇಷನ್ ಆಯಿತು. ಫೈನಲಿ ನನಗೆ ಒಂದು ಮಾಸ್ಟರ್ಸ್ ಅಂತ ಒಂದು ಟೈಟಲ್ ಸಿಕ್ತು. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇನ್ನೂ ಏನು ಖುಷಿ ಪಡೋ ವಿಷಯ, ಇನ್ನೊಂದು ಖುಷಿ ಪಡೋ ವಿಷಯ, ಇದು ಎಲ್ಲರಿಗೂ ವಿಯರ್ಡ್ ಅನಿಸ್ಬೋದು. ನಾನು ಒಬ್ಬರು ನನ್ನ ಲೈಫ್ನಲ್ಲಿ ಪರ್ಮನೆಂಟ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಐ ಲಾಸ್ ದೆಮ್. ಆ್ಯಂಡ್ ಅದು ನನಗೆ ಖುಷಿ ಪಡೋ ವಿಷಯನೇ, ಬಿಕಾಸ್ ಇಟ್ಸ್ ದೇರ್ ಲಾಸ್, ನನ್ನ ಲಾಸ್ ಏನಿಲ್ಲ. ಐ ಆಮ್ ರಿಯಲಿ ಹ್ಯಾಪಿ ದಟ್ ಇಟ್ ಹ್ಯಾಪೆಂಡ್. ಬಿಕಾಸ್ ಏನೋ ಮುಂದೆ ಇನ್ನೂ ಏನೋ ಕೆಟ್ಟದ್ದು ಕಾದಿರ್ತಿತ್ತೇನೋ ಅವ್ರು ಇನ್ನೂ ಇರ್ತಿದ್ರೆ. ದೇವರು ಅವ್ರನ್ನ ನನ್ನ ಲೈಫಿಂದ ತೆಗ್ದಿದ್ರಿಂದ ಐ ಗೆಸ್ ಒಳ್ಳೇದೇ ಆಯಿತು. ಇಂಡಿಯಾಗೆ ವಾಪಸ್ ಬಂದೆ, ಇದು ಒಳ್ಳೇದಾಗಿದೆ, ಕೆಟ್ಟದ್ದೇನಿಲ್ಲ. ಬಿಕಾಸ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಐ ಕೇಮ್. ಇನ್ನೂ ಏನಂದರೆ ತುಂಬ ಫ್ರೆಂಡ್ಶಿಪ್ಸ್ ಗೇನ್ ಮಾಡಿಕೊಂಡೆ, ಆ್ಯಂಡ್ ಜಸ್ಟ್ ನಾರ್ಮಲ್ ಆಗಿದ್ದಿದ್ದು ಫ್ರೆಂಡ್ಶಿಪ್ಸ್ ಇನ್ನೂ ಎಸ್ಕಲೇಟ್ ಆಗಿ ಈಗ ಲೈಕ್ ಬೆಸ್ಟ್ ಆಫ್ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದೀವಿ ನಾವೆಲ್ಲರೂ. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ನನ್ನ ಜೂನಿಯರ್ ಮದುವೆ ಆಯಿತು, ನನ್ನ ಫ್ರೆಂಡ್ ಮದುವೆ ಆಯಿತು. ದೇ ಆರ್ ರಿಯಲಿ ಹ್ಯಾಪಿ, ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಮ್. ಆ್ಯಂಡ್ ಅವ್ರ ಮದುವೆಯಿಂದಾಗಿ ನಾನು ನನ್ನ ಡಾರ್ಕ್ ಫೇಸಿಂದ ಹೊರಗೆ ಬರೋ ಥರ ನನಗೆ ಈಸಿ ಆಗಿಬಿಡ್ತು. ಬಿಕಾಸ್ ನನ್ನ ಫೋಕಸ್ ಎಲ್ಲ ಅಲ್ಲೇ ಇತ್ತು. ರೆಡಿ ಆಗಬೇಕು, ಚೆನ್ನಾಗಿ ಕಾಣಬೇಕು, ಸೀರೆ ಉಟ್ಕೋಬೇಕು, ಆ್ಯಸಸರೀಸ್ ಎಲ್ಲ ಇಂಪಾರ್ಟೆಂಟ್, ಈ ಥರ ಎಲ್ಲ ನಮ್ಮ ಗರ್ಲ್ ಥಿಂಗ್ಸ್ ಎಲ್ಲ ಇದ್ವಲ್ಲ. ಸೊ ಇದರಲ್ಲಿ ಜಾಸ್ತಿ ಫೋಕಸ್ ಆಗಿ, ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಸಿಗ್ತಿದ್ರು. ಲೈಕ್ ವಿ ವರ್ ಎಂಜಾಯಿಂಗ್ ಲೈಕ್ ಕ್ರೇಜಿ. ಸಂಗೀತ ಅಂತೆ, ಡಾನ್ಸ್ ಅಂತೆ, ಫುಲ್ ಟಮ್ಟೆ ಬೀಚ್ಗೆಲ್ಲ ಸೀರಿಯಸ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇಷ್ಟ ಆಯಿತು. ಇನ್ನು ಜಾಸ್ತಿ ಎಂಜಾಯ್ ಮಾಡೋದು ಕೂಡ ತಪ್ಪು, ಬಿಕಾಸ್ ನನ್ನ ಲೈಫ್ ಮೇಲೆ ಕಾನ್ಸಂಟ್ರೇಷನ್ ಹೋಗ್ತಿದೆ. ನಾನು ಬರೀ ಎಂಜಾಯ್ ಮಾಡೋ ಮೂಡ್ನಲ್ಲೇ ಇದ್ದೀನಿ, ಅಪ್ಪ ಅಮ್ಮಗೆ ಸ್ವಲ್ಪ ನೋವು ಕೊಡ್ತಿದ್ದೀನಿ. ಸೊ ಐ ಶುಡಂಟ್ ಡೂ ದ್ಯಾಟ್. ನಾನು ನೀಟಾಗಿ ನನ್ನ ಜಾಬ್ಸ್ ಮೇಲೆ ಫೋಕಸ್ ಮಾಡಬೇಕು. ಆ್ಯಂಡ್ ಇನ್ನು ನನ್ನ ಗೋಲ್ಸ್ ಏನಿದೆ ಅದೆಲ್ಲ ನೀಟಾಗಿ ಕ್ಯಾಟಗರೈಸ್ ಮಾಡಿ ಪ್ರಯಾರಿಟೈಸ್ ಮಾಡಿಕೊಂಡು ಐ ಹ್ಯಾವ್ ಟು ಡೂ ಸಮಥಿಂಗ್. ಆ್ಯಂಡ್ ಎಸ್ ಗೈಸ್, ಇಷ್ಟ ಆಯಿತು. ಸೊ ಇಂಡಿಯಾಗೆ ವಾಪಸ್ ಬರೋದು ಡಿಸಿಷನ್, ಲೈಕ್ ಮೇ ಬಿ ಹೇಳ್ತಾರೆ ಎಷ್ಟೊಂದು ಜನ ತಪ್ಪು ಮಾಡ್ತಿದ್ದೀನೋ ನೀನು, ಬರಬಾರ್ದಿತ್ತು, ಅಲ್ಲೇ ಇರಬೇಕಿತ್ತು. ಇನ್ನೊಂದು ಸ್ವಲ್ಪ ಜನ ದೇ ಆರ್ ರಿಯಲಿ ಹ್ಯಾಪಿ ಫಾರ್ ಮೀ ದ್ಯಾಟ್ ಐ ಕೇಮ್ ಬ್ಯಾಕ್. ಬಟ್ ಪ್ರಾಪರಾಗಿ ನೋಡಬೇಕಂದ್ರೆ ಇಂಡಿಯಾಗೆ ವಾಪಸ್ ಬಂದಿದ್ದು ಮೇ ಬಿ ಇಟ್ ವಾಸ್ ಅ ಬ್ಯಾಡ್ ಚಾಯ್ಸ್.
ಬಟ್ ಏನಂದರೆ ಅದಕ್ಕಿಂತ ಹೆವಿಯಾಗಿ ನನಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ನಾನು ಫೋರ್ಸ್ಫುಲ್ಲಿ ಅಲ್ಲಿ ಇತ್ಕೊಂಡು ಲೋನ್ಲಿನೆಸ್ ಇಟ್ಕೊಂಡು ನಾನು ಬೇಗ ಹೊಸ ಪೀಪಲ್ ಜೊತೆಗೆ ಬೇಗ ಮಿಂಗಲ್ ಆಗಲ್ಲ ನಾನು. ನನಗೆ ತುಂಬ ಟೈಮ್ ಬೇಕು, ವೈಬ್ ಮ್ಯಾಚ್ ಆಗಬೇಕು, ಎಸ್ಪೆಷಲಿ ವೈಬ್ ಮ್ಯಾಚ್ ಆಗಬೇಕು. ಸೊ ಯು ಎಸ್ನಲ್ಲಿ ಯಾವ ಥರ ಇದ್ದಾರೆ ಜನ ಅಂದರೆ, ಇನ್ಕ್ಲೂಡಿಂಗ್ ಇಂಡಿಯನ್ಸ್, ಹೇಗಂದರೆ ತುಂಬ ಸ್ವಾರ್ಥಿಗಳು. ಲೈಕ್ ನಾನು ನೋಡಿದ ಪ್ರಕಾರ ತುಂಬ ರೇರ್ ಆಗಿ, ಲೈಕ್ ನನ್ನ ರೂಮ್ಮೇಟ್ಸ್ನಲ್ಲಿ ಸ್ವಲ್ಪ ಜನ ಚೆನ್ನಾಗಿದ್ರು. ಆ್ಯಂಡ್ ಯುನೋ ಅದು ಬಿಟ್ಟರೆ ಬೇರೆಯವರೆಲ್ಲ ಓಕೆ, ದೇ ವರ್ ಗುಡ್, ನಾಟ್ ಬ್ಯಾಡ್. ಬಟ್ ನನಗೆ ಇಲ್ಲಿ ಇಂಡಿಯಾದಲ್ಲಿರೋ ಫ್ರೆಂಡ್ಸ್ ಥರ ನನಗೆ ಅವ್ರು ಕಾಣಲಿಲ್ಲ. ಆ್ಯಂಡ್ ವೈಬ್ಸ್ ಕೂಡ ಅಷ್ಟು ಈಸಿಯಾಗಿ ಮ್ಯಾಚ್ ಆಗ್ತಿರ್ಲಿಲ್ಲ, ಮೆಂಟಾಲಿಟಿ ಮ್ಯಾಚ್ ಆಗ್ತಿರ್ಲಿಲ್ಲ. ಆ್ಯಂಡ್ ಅವ್ರ ಜೊತೆ ನಾನು ಇದ್ದರೆ ನನಗೆ ಪೀಸ್ಫುಲ್ ಅನಿಸ್ಬೇಕು, ಬಟ್ ಅದು ಬಿಟ್ಕೊಂಡು ಆ್ಯಂಗ್ಸೈಟಿ ಥರ ಎಲ್ಲ ಅನಿಸ್ಬಾರ್ದು. ಆ್ಯಂಡ್ ಇಷ್ಟೆಲ್ಲ ಆಗ್ತಿತ್ತು. ಸೊ ಐ ಜಸ್ಟ್ ಫೆಲ್ಟ್ ಲೈಕ್ ಓಕೆ, ಇಟ್ಸ್ ನಾಟ್ ಫಾರ್ ಮೀ. ಆ್ಯಂಡ್ ಎಲ್ಲರೂ ಜಾಸ್ತಿ ದುಡ್ಡಿನ ಮೇಲೆ ಫೋಕಸ್, ಲೈಕ್ ಐ ನೋ ದುಡ್ಡು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಬಟ್ ದುಡ್ಡೇ ಎಲ್ಲ ಅಲ್ಲ, ದುಡ್ಡು ಬೇಕು, ಬಟ್ ಅದೇ ಪ್ರೈಮರಿ ಫೋಕಸ್ ಆಗಿ ಅದೇ ನಮ್ಮ ಲೈಫ್ ಗೋಲ್ ಥರ ಇರಬಾರ್ದು. ಲೈಕ್ ಸ್ವಲ್ಪ ಬೇರೆ ಥಿಂಗ್ಸ್ ಕೂಡ ಇರ್ತಾವಲ್ಲ, ಫ್ರೆಂಡ್ಶಿಪ್ಸ್ ಆಗಲಿ, ಟ್ರಾವೆಲಿಂಗ್ ಆಗಲಿ, ಆರ್ ಸಮಥಿಂಗ್ ಲೈಕ್ ಮೇಕಿಂಗ್ ಫನ್, ಲೈಕ್ ಐ ಮೀನ್ ಫನ್, ಲೈಕ್ ಏನಂತಾರೆ, ರೀಲ್ಸ್ ಮಾಡೋದಾಗಲಿ, ವ್ಲಾಗ್ಸ್ ಮಾಡೋದಾಗಲಿ, ಇದೆಲ್ಲ ಇರಬೇಕು. ಅದು ಬಿಟ್ಕೊಂಡು ಬರೀ ದುಡ್ಡು 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 ಅಂದ್ಕೊಂಡಿರಕ್ಕೆ ನನಗಂತೂ ಬರಲ್ಲ. ಸೊ ಎಸ್, ಈ ಥರ ಎಲ್ಲ ಆಗ್ತಿತ್ತು ನನಗೆ. ಅಲ್ಲಿ ನನಗೆ ಫುಲ್ ಲೋನ್ಲಿನೆಸ್ ಅನಿಸ್ಬಿಡ್ತು. ನನ್ನ ಸುತ್ತಮುತ್ತ 100 ಪೀಪಲ್ ಇದ್ದರು, ಐ ಫೆಲ್ಟ್ ಲೋನ್ಲಿ. ಒಬ್ಬಳೇ ಇದ್ದರು, ಲೋನ್ಲಿ. ಆದ್ದರಿಂದ ನಾನು ಫುಲ್ ಡಿಪ್ರೆಸ್ಡ್ ಆಗೋಕ್ಕೆ ಶುರು ಆದೆ. ಆ್ಯಂಡ್ ಪ್ರತಿ ಸಲನೂ ಯಾರ ಮೇಲಾದರೂ ಡಿಪೆಂಡ್ ಆಗಬೇಕು ಅನ್ನೋ ಥರ ಅನಿಸ್ತಿತ್ತು. ಯಾವ ಥರ ಅಂದರೆ, ದ ಮೊಮೆಂಟ್ ಐ ವೇಕಪ್, ನಾನು ಯಾರ ಜೊತೆಗಾದರೂ ಮಾತಾಡಬೇಕು. ಬಿಕಾಸ್ ಆ ಆ್ಯಂಗ್ಸೈಟಿನ ಈಸ್ ಮಾಡೋಕ್ಕೆ ನನಗೆ ಯಾರಾದರೂ ಬೇಕು. ನನ್ನ ಮೇಲೆ ನಾನು ಡಿಪೆಂಡ್ ಆಗೋಕ್ಕೆ ಆಗ್ತಿರ್ಲಿಲ್ಲ. ಇಂಡಿಪೆಂಡೆಂಟಾಗಿ ಮೇ ಬಿ ಐ ವಾಸ್ ದೇರ್. ಯಾವ ಥರ ಅಂದರೆ, ನನ್ನ ಅಡುಗೆ ನಾನು ಮಾಡ್ಕೊಳೋದು, ನನ್ನ ಕೆಲಸ ನಾನು ಮಾಡ್ಕೊಳೋದು, ಬಟ್ಟೆ ಹೊಕ್ಕೊಳೋದು, ಜಾಬ್ಸ್ಗೆ ಅಪ್ಲೈ ಮಾಡೋದು, ಇದೆಲ್ಲ ಇಂಡಿಪೆಂಡೆಂಟ್, ಓಕೆ. ಬಟ್ ಮೆಂಟಲಿ ನಾನು ಇಂಡಿಪೆಂಡೆಂಟ್ ಇರಲಿಲ್ಲ. ಒಂದು ಡಿಸಿಷನ್ ತೊಗೊಳಕ್ಕೂ ನನಗೆ ಕೇಪಬಿಲಿಟಿ ಇರಲಿಲ್ಲ. ಹೆಂಗಂದರೆ, ಒಂದು ಡಿಸಿಷನ್ ತೊಗೋಬೇಕಂದ್ರೂ ಐ ಹ್ಯಾಡ್ ಟು ಆಸ್ಕ್ ಸಂಬಡಿ. ಅಪ್ಪ ಅಮ್ಮನೋ ಇಲ್ಲ ಫ್ರೆಂಡ್ಸ್ನೋ ಕಾಲ್ ಮಾಡಿ ಐ ಹ್ಯಾಡ್ ಟು ಟೆಲ್ ದೆಮ್, ಲೈಕ್ ಹಿಂಗೆ ಮಾಡ್ಬೇಕು ಅಂದ್ಕೊಂಡಿನಿ, ನಿಮ್ಮ ಒಪಿನಿಯನ್ ಏನು, ನಾನು ಹಿಂಗೆ ಮಾಡಿದರೆ ನಿಮ್ಗೇನು ಅನಿಸುತ್ತೆ. ಇದು ನನ್ನ ಬಗ್ಗೆ ನನಗೆ ಅಸಹ್ಯ ಆಗೋಕ್ಕೆ ಶುರು ಆಗಿಬಿಡ್ತು. ಲೈಕ್ ವಾಟ್ ಆಮ್ ಐ ಡೂಯಿಂಗ್ ಇನ್ ಮೈ ಲೈಫ್ ಅಂದರೆ, ಎಲ್ಲರಿಗೂ ಕೇಳ್ಕೊಂಡು ಮಾಡ್ಬೇಕು ಅನ್ನೋದಿದ್ರೆ ನಾನು ಯಾಕೆ ಬದುಕ್ತಿದ್ದೀನಿ, ನಾನು ಯಾಕೆ ಬೇಕು ನನಗೋಸ್ಕರ ನಾನು ಅನ್ನೋ ಥರ ಅನ್ಸೋಕ್ಕೆ ಶುರು ಆಯಿತು. ಐ ಫೆಲ್ಟ್ ರಿಯಲಿ ಬ್ಯಾಡ್ ಅಬೌಟ್ ಮೈ ಸೆಲ್ಫ್. ಸೊ ಐ ವಾಸ್ ಲೈಕ್, ಇಲ್ಲ ಇದು ಯಾಕೋ ನನಗೆ ಇಲ್ಲಿ ಸೆಟ್ ಆಗ್ತಿಲ್ಲ ಅಂತ ಅನಿಸ್ತು. ಬಂದೆ. ಅಪ್ಪ ಅಮ್ಮ ಸ್ವಲ್ಪ ಡಿಸಪಾಯಿಂಟೆಡ್. ಅಂದರೆ ಯಾವ ಥರ ಅಂದರೆ, ತುಂಬ ಡ್ರಾಸ್ಟಿಕ್ಕಾಗಿ ಡಿಸಿಷನ್ ತೊಗೊಂಡ್ಬಿಟ್ಲ ಅವಳು ಇಂಡಿಯಾಗೆ ವಾಪಸ್ ಬರೋದು ಅನ್ನೋ ಥರ. ನನಗೂ ಆ ಬೇಜಾರಿದೆ. ಬಟ್ ಇಲ್ಲಿ ಸ್ಟ್ರಗಲ್ ಆಗೋದು ಬೆಟರ್ ಅಲ್ಲಿ ಸ್ಟ್ರಗಲ್ ಆಗೋದಕ್ಕಿಂತ ಅನ್ನೋ ಥರ ನಾನು ಚೂಸ್ ಮಾಡಿಕೊಂಡೆ. ಸೊ ಐ ಥಿಂಕ್ ಸೊ ಐ ವಿಲ್ ಬಿ ಹ್ಯಾಪಿ ಹಿಯರ್. ಐ ಜಸ್ಟ್ ವಾಂಟ್ ಟು ಬಿ ಹ್ಯಾಪಿ ವೆರ್ ಎವರ್ ಐ ಆಮ್. ಏನಾದರೂ ಇರಲಿ, ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ಇದೇ ನನ್ನ ಗೋಲ್. ಸೊ ನಾನು ಈ ಆಪ್ಷನ್ ಚೂಸ್ ಮಾಡಿಕೊಂಡೆ. ಇನ್ ಕೇಸ್ ಏನಾದರೂ ಬೆಟರ್ ಆಪರ್ಚುನಿಟಿ ಬಂತು, ಲೈಕ್ ಬೆಸ್ಟ್ ಆಪರ್ಚುನಿಟಿ ಇಂಡಿಯಾದಲ್ಲಿ ಇರೋದಕ್ಕಿಂತ ಅದು ಮಾಡೋದು ಬೆಟರ್ ಅಂತ ಅನಿಸಿದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅದನ್ನ. ಐ ಆಮ್ ನಾಟ್ ಶ್ಯೂರ್ ಯಾವ ಥರ ಆಪರ್ಚುನಿಟಿ ಬರುತ್ತೆ, ಎಲ್ಲಿಗೆ ಹೋಗೋ ಆಪರ್ಚುನಿಟಿ ಬರುತ್ತೆ ಅಂತ. ಬಟ್ ಐ ವಿಲ್ ಡೆಫಿನೆಟ್ಲಿ ಕನ್ಸಿಡರ್ ದ್ಯಾಟ್. ಇನ್ನು ಏನು, ಎಸ್ ಗೈಸ್. ಸೊ ಇನ್ಮೇಲಿಂದ ನಾನು ಕನ್ಸಿಸ್ಟೆಂಟ್ ಆಗಿರ್ತೀನಿ, ನೀಟಾಗಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಲೆಟ್ ಇಟ್ ಬಿ ಎನಿಥಿಂಗ್, ಐ ವಿಲ್ ಅಪ್ಲೋಡ್ ಇಟ್. ಆ್ಯಂಡ್ ಇನ್ನು ನಾನು ಆ್ಯಕ್ಚುಲಿ ಏನಂದರೆ, ನಾನು ಎಲ್ಲಿಂದ ಗ್ಯಾಪ್ ತೊಗೊಂಡಿದ್ದೀನಿ ವ್ಲಾಗ್ ಮಾಡೋಕ್ಕೆ, ಲೈಕ್ ಕ್ಲಿಪ್ಸ್ ಎಲ್ಲ ಇದ್ದಾವೆ ನನ್ನ ಹತ್ರ. ಇಟ್ಸ್ ಜಸ್ಟ್ ದಟ್ ನನಗೆ ಎಡಿಟ್ ಮಾಡಿ ಹಾಕೋಕ್ಕೆ ಶಕ್ತಿ ಇರಲಿಲ್ಲ, ಮನಸ್ಸು ಬರ್ತಿರಲಿಲ್ಲ. ಬಟ್ ಇವಾಗ ಅನಿಸ್ತಿದೆ, ಬಿಕಾಸ್ ಸೋ ಮೆನಿ ಆಫ್ ಮೈ ಫ್ರೆಂಡ್ಸ್ ಆ್ಯಂಡ್ ಅವ್ರ ಪೇರೆಂಟ್ಸ್ ಕೂಡ ಹೇಳ್ತಿದ್ದಾರೆ ನನಗೆ, ಲೈಕ್ ನಿನ್ನ ವ್ಲಾಗ್ಸ್ ನಮಗೆ ತುಂಬ ಇಷ್ಟ, ನೀನು ಯಾಕೆ ಹಾಕ್ತಿಲ್ಲ, ರೆಗ್ಯುಲರ್ ಆಗಿ ನೋಡ್ತೀವಿ ನಾವು ಅಂತ. ಸೊ ಅಟ್ಲೀಸ್ಟ್ ಅವ್ರಿಗೋಸ್ಕರ ಆದರೂ ಆ್ಯಂಡ್ ನಿಮಗೋಸ್ಕರ ಆದರೂ ನಾನು ಹಾಕ್ತೀನಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ವಾರದಲ್ಲಿ 1 or 2 ಅಂತೂ ಕಂಪಲ್ಸರಿ ಹಾಕ್ತೀನಿ. ಸೊ ಆ ಕ್ಲಿಪ್ಸ್ ಎಲ್ಲ ಇದೆ, ನಾನೀಗ ಅದೆಲ್ಲ ಒಂದೊಂದೇ ಎಡಿಟ್ ಮಾಡಿಕೊಂಡು, ಬಿಕಾಸ್ ಇಟ್ಸ್ ಬೀನ್ ಲಾಂಗ್, ಲೈಕ್ 2-3 months ಬ್ಯಾಕ್ ಆಗಿರೋ ಆಗಿರೋದ್ರಿಂದ ನಾನೀಗ ಡೇಟ್ಸ್ ಹಾಕ್ಬಿಡ್ತೀನಿ. ಸೊ ದ್ಯಾಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಆ ಟೈಮ್ ಲೈನ್ದು, ಯಾವಾಗ ಮಾಡಿದಾಳೆ ಏನು ಕತೆ ಅಂತ. ಸೊ ಎಸ್, ಅಷ್ಟೇ ಹೇಳಬೇಕಂತ ಅನಿಸ್ತು ನನಗೆ ಈ ವ್ಲಾಗ್ನಲ್ಲಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್
ನಿಮಗೆ ಏನೇ ಸಜೆಷನ್ಸ್ ಇದ್ದರು, ಅಡ್ವೈಸ್ ಇದ್ದರು, ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಆರ್ ಯೂಟ್ಯೂಬ್ನಲ್ಲೇ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ, ಸೊ ದ್ಯಾಟ್ ಐ ವಿಲ್ ನೋ ನಿಮ್ಮ ಒಪಿನಿಯನ್ ಏನು ಅಂತ. ಮೇ ಬಿ ಐ ಕ್ಯಾನ್ ಕನ್ಸಿಡರ್ ದ್ಯಾಟ್. ಇಫ್ ನಾಟ್ ಚೂಸಿಂಗ್ ದ್ಯಾಟ್, ಅಟ್ಲೀಸ್ಟ್ ನಾನು ಕನ್ಸಿಡರ್ ಆದರೂ ಮಾಡ್ತೀನಿ ಅದನ್ನ. ಸೊ ಎಸ್ ಗೈಸ್, ಆ್ಯಂಡ್ ಯಾ, ಇದು ಕಾರ್. ಈ ಕಾರ್ ನನಗೆ ಎಷ್ಟು ಸ್ಪೆಷಲ್ ಅಂದರೆ, ಲೈಕ್ ನಾನು ಇಂಡಿಯಾಗೆ ಬಂದಾಗಿಂದ ಇದರಲ್ಲೇ ತಿರುಗಾಡ್ತಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಇದರಲ್ಲೇ ಎಂಜಾಯ್ ಮಾಡಿದ್ದೀವಿ. ಸೊ ದಿಸ್ ಕಾರ್ ಮೀನ್ಸ್ ಅ ಲಾಟ್. ಸ್ವಲ್ಪ ಏನು ಜಾಸ್ತಿನೇ ರಿಪೇರ್ಸ್ ಇದ್ವು ಆ್ಯಕ್ಚುಲಿ, ಬಿಕಾಸ್ ಪಪ್ಪ ಸರಿಗೆ ಯೂಸ್ ಮಾಡ್ತಿರ್ಲಿಲ್ಲ ಆ್ಯಂಡ್ ಅವ್ರ ಸ್ಕೂಟಿನ ಯೂಸ್ ಮಾಡ್ತಿದ್ರು, ಇದು ಹಂಗೆ ಮೂಲೆಯಲ್ಲಿ ಬಿದ್ದಿತ್ತು. ಸೊ ಬಂದು ನೀಟಾಗಿ ಎಲ್ಲ ರಿಪೇರ್ ಮಾಡಿಸಿ, ಎಲ್ಲ ಮೇಜರ್ ರಿಪೇರ್ಸ್ ಏನೇನಿದಾವೆ ಮಾಡಿಸಿ, ಹಾಗೆ ಕ್ಯೂಟಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಕಸ್ಟಮೈಸ್ ಎಲ್ಲ ಮಾಡಿಸಿದ್ದೀನಿ. ಏನಿಲ್ಲ, ಈ ಥರ ಪಿಲ್ಲೋಸ್ ಆ್ಯಂಡ್ ಡ್ರೀಮ್ ಕ್ಯಾಚರ್, ಗಣೇಶ, ಅದು ಇದು ಎಲ್ಲ ಏನೋ ಮಾಡಿದ್ದೀನಿ. ಸೊ ಈ ಕಾರ್ ನನಗೆ ತುಂಬ ಸ್ಪೆಷಲ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಸೊ ಈ ಕಾರ್ನಲ್ಲೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ಬ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಎಸ್ ಗೈಸ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್, ಪ್ಲೀಸ್ ಕೀಪ್ ಎಂಕರೇಜಿಂಗ್, ಆ್ಯಂಡ್ ಯಾ, ಹ್ಯಾಪಿ ನ್ಯೂ ಇಯರ್.